ಕಾರವಾರ ನಗರಸಭಾ ಮಾಜಿ ಸದಸ್ಯನ ಹತ್ಯೆ ಪ್ರಕರಣ. ಕಾರವಾರದಲ್ಲಿ ರವಿವಾರ ನಡೆದ ಕೊಲೆ ಪ್ರಕರಣದ ಆರೋಪಿಯನ್ನು ಗೋವಾದಲ್ಲಿ ಬಂಧಿಸಿದ ಪೊಲೀಸರು. ನಿತೇಶ್ ತಾಂಡೇಲ್ ಕೊಲೆ ಮಾಡಿದ ಆರೋಪಿಯೆಂದು ಗೋವಾದಲ್ಲಿ ಸೆರೆ ಹಿಡಿದಿದ್ದಾರೆ. ಸತೀಶ್ ಕೊಳಂಕರ್ ಕೊಲೆಯಾದ ವ್ಯಕ್ತಿ ಭಾನುವಾರ ಬೆಳಗ್ಗೆ ಚಾಕುವಿನಿಂದ ಇರಿದು ಸತೀಶ್ ಕೊಳಂಕರ್ ಕೊಲೆ ಮಾಡಲಾಗಿತ್ತು. ಕೊಲೆಯಾದ ಸತೀಶ್ ಹಾಗೂ ಆತನ ಪತ್ನಿ ಇಬ್ಬರು ಕಾರವಾರ ನಗರಸಭೆಯ ಮಾಜಿ ಸದಸ್ಯರು ಆಗಿದ್ದರು ಎನ್ನಲಾಗಿದೆ. ಸತೀಶ್ ಕೊಳಂಕರ್ ಮಾಲೀಕತ್ವದ ಅಂಗಡಿ ಬಾಡಿಗೆಗೆ ಪಡೆದಿದ್ದ ನಿತೇಶ್ ಅಂಗಡಿ ಬಿಟ್ಟ ನಂತರ ಮುಂಗಡ ಹಣ ಪಡೆಯುವ ಸಂಬಂಧದ ಗಲಾಟೆ ನಡೆದಿದ್ದು ಎನ್ನಲಾಗಿದೆ. ಕಳೆದ 5-6 ತಿಂಗಳಿನಿಂದ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು ಎನ್ನಲಾಗಿದೆ. ಭಾನುವಾರ ಬೆಳಗ್ಗೆ ನಗರದ ಹಳೆ ಬಿಎಸ್ಎನ್ಎಲ್ ಕಚೇರಿ ಎದುರು ಚಾಕು ಹಾಕಿದ್ದ ನಿತೇಶ್ ಕೊಲೆ ಮಾಡಿದ ನಂತರ ಗೋವಾಕ್ಕೆ ಓಡಿ ಹೋಗಿದ್ದ ಎನ್ನಲಾಗಿದೆ. ಆತನನ್ನು ಗೋವಾದ ಕಡಲ ತೀರದ ಹೋಟೆಲ್ ಒಂದರಲ್ಲಿ ಹಿಡಿದು ಪೊಲೀಸರು ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.